ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಊಲ್ವಾಡಿ ಪಂಚಾಯಿತಿಯ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳ ನೇಮಕ. ಮುಂಬರುವ ಸ್ಥಳೀಯ ಚುನಾವಣೆಗಳನ್ನು ಎದುರಿಸಲು ಕ್ರಿಯಾಶೀಲರಾಗಿರುವ ವ್ಯಕ್ತಿಗಳು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಕ್ರಿಯವಾಗಿ ಭಾಗವಹಿಸಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುವ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ಹೆಸರುಗಳು ನೀಡಬೇಕೆಂದು ಊಲ್ವಾಡಿ ಜೆಡಿಎಸ್ ಮುಖಂಡರಾದ ಸುಬ್ರಹ್ಮಣ್ಯರವರು ತಿಳಿಸಿದರು. ಊಲ್ವಾಡಿಯ ತಮ್ಮ ಸ್ವಗೃಹದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಐಮ್ರೆಡ್ಡಿ ವಕೀಲ ಹಾಗೂ ಚಿಂತಾಮಣಿ ತಾಲೂಕಿನ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿರವರು ಮಾತನಾಡಿ, ಪಕ್ಷ ಬೆಳೆಸಬೇಕಾದರೆ ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಪಕ್ಷ ಯಾವುದೇ ಕಾರ್ಯಕ್ರಮವಾದರೂ ಒಬ್ಬ ಕಾರ್ಯಕರ್ತ 3 ರಿಂದ 4-5 ಜನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಾಗ ನಮ್ಮ ಸಂಖ್ಯೆ ಹೆಚ್ಚಾಗುತ್ತದೆ. ತಾಲೂಕಿನ ಇತರ ಪಂಚಾಯಿತಿಗಳಿಗೆ ಸಂದೇಶ ರವಾನಿಸಿದಂತಾಗುತ್ತದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪದಾಧಿಕಾರಿಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಸ್ವಯಂ ಪ್ರೇರಿತರಾಗಿ ಹೆಸರು ತಿಳಿಸಿದವರಿಗೆ ಪದಾಧಿಕಾರಿಗಳನ್ನು ನೇಮಿಸಲಾಯಿತು. ಊಲ್ವಾಡಿ ಪಂಚಾಯಿತಿ ಅಧ್ಯಕ್ಷರಾಗಿ ಊಲ್ವಾಡಿ ಸುಬ್ರಹ್ಮಣ್ಯಮರವರನ್ನು ಅವಿರೋಧವಾಗಿ ಸರ್ವಾನುಮತದಿಂದ ನೇಮಿಸಲಾಯಿತು. ಕಾರ್ಯಾಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷಗಳಾಗಿ ಪಿ ವೆಂಕಟರೆಡ್ಡಿ, ಕಾರ್ತಿಕ್ ರೆಡ್ಡಿ, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜು, ಅಶ್ವತ್ಥಪ್ಪ, ಪೆದ್ದನ್ನ, ಖಜಾಂಚಿಗಳಾಗಿ ವೆಂಕಟರೆಡ್ಡಿ, ಕಾರ್ಯದರ್ಶಿಗಳಾಗಿ ಸುದರ್ಶನ್ ರೆಡ್ಡಿ, ನಾರಾಯಣಸ್ವಾಮಿ, ಮಂಜು, ರಾಮಪ್ಪ, ಮಂಜುನಾಥ್, ಸದಸ್ಯಗಳಾಗಿ ವೆಂಕಟರೆಡ್ಡಿ, ಮಂಜುನಾಥ್, ಶ್ರೀನಿವಾಸ್, ಕದಿರಪ್ಪ, ಚೇತನ್, ಶ್ರೀನಿವಾಸ್ ರೆಡ್ಡಿ, ಆಂಜನೇಯರೆಡ್ಡಿ, ಕೃಷ್ಣಪ್ಪ, ಶಿವಶಂಕರ್, ಅಶ್ವತ್ಥಪ್ಪ, ಶಶಾಂಕ್ ಗೌಡ, ಗೋಪಿನಾಥ್ ಅವರನ್ನು ನೇಮಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನವಾಗಿ ಚಿಂತಾಮಣಿ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಐಮ್ರೆಡ್ಡಿ ಮಂಜುನಾಥ್ ರೆಡ್ಡಿರವರಿಗೆ ಊಲ್ವಾಡಿ ಪಂಚಾಯಿತಿ ಜೆಡಿಎಸ್ ಘಟಕದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಎಮ್ಮೆ ಪಂಚಾಯತಿಯ ಎಮ್ಮೆ ನಮ್ಮ ಹಿರಿಯವರು ಸತತ 3ನೇ ಬಾರಿ ಸತತ 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ಇವಾಗ ನಮ್ಮ ನಾಯಕರು ಹಿರಿಯ ನಾಯಕರಾಗಿದ್ದಾರೆ, ನಮ್ಮ ಅಧ್ಯಕ್ಷರು ಬೇರೆ ಆಗಿದ್ದಾರೆ. ನಮ್ಮ ಊಲ್ವಾಡಿ ಪಂಚಾಯತಿಯಿಂದ ಎಲ್ಲ ಹಿರಿಯರನ್ನು ನಾವು ಗೌರವಿತವಾಗಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ದೇವೆ. ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಈ ಹಿಂದೆನೇ ಹೇಳಿದ್ರು. ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಗಿದೆ. ಊರಿಗೆ 2-3 ಸೇರಿ ಒಂದು ಪಂಚಾಯಿತಿ ವೈಸು ಪದಾಧಿಕಾರಿಗಳ ಪಟ್ಟಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ವರಿಷ್ಠರು. ಅದರಿಂದ ಈ ಮುಂಬರುವ ಎಲೆಕ್ಷನ್ಗೆ ಈ ಒಂದು ಪಟ್ಟಿಯನ್ನು ನಾವು ಪಟ್ಟಿ ಮಾಡಿ ಜೋಬಲ್ಲಿ ಇಟ್ಕೊಳ್ಳೋದಲ್ಲ. ಈ ಪಟ್ಟಿಯಲ್ಲಿರ್ತಕ್ಕಂಥವರು ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಪಕ್ಷ ಸದೃಢವಾಗಿ ನಿಲ್ಲುವಂಥ ಶಕ್ತಿಯನ್ನು ಸಂಪಾದಿಸಬೇಕು ಅಂತ ಈ ಒಂದು ಘಟಕವನ್ನು ನಾವು ಪಂಚಾಯಿತಿ ವಹಿಸು ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಇದರಲ್ಲಿ ಆದಷ್ಟು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಫಸ್ಟ್ ಮೊದಲನೇ ಅಂಶ ಈ ಪಟ್ಟಿಯನ್ನು ತಯಾರು ಮಾಡೋದಕ್ಕೆ. ಅದರಿಂದ ಈ ಒಂದು ಪಟ್ಟಿಯಲ್ಲಿ ಆದಷ್ಟು ಚೆನ್ನಾಗಿ ದುಡಿತಕ್ಕಂಥವ್ರು, ಅಂದರೆ ದುಡಿಯೋದು ಅಂತಂದರೆ ವಾರ ಹೊರೋದಲ್ಲ, ಇದರಲ್ಲಿ ಜನರನ್ನ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಉದ್ದೇಶ ಯುವಕರನ್ನ ಸೆಲೆಕ್ಟ್ ಮಾಡೋಣ ಅಂತ ನನ್ನ ಉದ್ದೇಶ ಇದೆ. ಇನ್ನು ಬೇರೆಯವರೆಲ್ಲ ಮಾತಾಡ್ತಾರೆ, ಮಂಜಣ್ಣ ಇದ್ದಾರೆ, ದೊಡ್ಡವರು ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅವರ ಉದ್ದೇಶದ ಪ್ರಕಾರ ಈ ಪಟ್ಟಿಯನ್ನು ರೆಡಿ ಮಾಡೋಣ. ಆಮೇಲೆ ಈ ಮುಂಬರುವ ಎಲೆಕ್ಷನ್ ನಾವಿಲ್ಲೇನಾಗಿದೆ, 10 ವರ್ಷಗಳಿಂದ ನಮ್ಮ ಊಲ್ವಾಡಿ ಪಂಚಾಯಿತಿಯನ್ನ ನಾವು ಕಳ್ಕೊಂಡಿದ್ದೀವಿ. JDS ಪಕ್ಷದವರು ಯಾಕೆ ಕಳ್ಕೊಂಡ್ವಿ ಅಂದರೆ, ನಮ್ಮ ಸೆಲೆಕ್ಟ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗಳು ಎಲೆಕ್ಷನ್ ಆದಮೇಲೆ ಪಾರ್ಟಿ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಪಾರ್ಟಿ ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ? ಅವರ ಸ್ವಾರ್ಥಕ್ಕೋಸ್ಕರ. ಮಾಡಿಕೆರೆಯಲ್ಲಿ 2 ಹೊರಟೋದ್ರಲ್ಲ, 3 ಹೊರಟೋದ್ರು. ನಮ್ಮ ಪಾರ್ಟಿಯಲ್ಲಿ ಗೆದ್ದು ನಮ್ಮ ಪಾರ್ಟಿ ಫಾರ್ಮೇಷನ್ ಮಾಡಿದ ಮೇಲೆ ಅವರು 3 ಹೊರಟೋದ್ರು. ಈ ಥರ ಆಗ್ತಾ ಇರಬಾರ್ದು ಅಂತ ಹೇಳಿ ಈ ಪಟ್ಟಿಯನ್ನು ರೆಡಿ ಮಾಡಿ ನಾವು
ಒಂದು JDS ಪಕ್ಷವನ್ನು ಉಲ್ವಾಡಿ ಪಂಚಾಯಿತಿಯಲ್ಲಿ ಕಾರ್ಯಗತಕ್ಕೆ ತರದಿರ ಇದ್ದರೆ ಉಲ್ವಾಡಿ ಪಂಚಾಯಿತಿ A1 ಪಂಚಾಯಿತಿ ಅಂತಿದೆ. ಆದರೆ ಇಲ್ಲಿ ಕಸ ಗುಡಿಸೋರು ಕೂಡ ಸಂಬಳ ಕೊಡೋಕ್ಕೆ ಕಾಸಿಲ್ದಿರ ತಿಂದಾಕಿದ್ದಾರೆ ಈ ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು. ಅವ್ರೇನೂ ಇಲ್ಲ, ಒಂದೇ ಕೆಲಸಕ್ಕೆ ಬಿಲ್ ಮಾಡ್ಕೊಳ್ಳೋದು, ಎತ್ಕೊಂಡು ಹೋಗ್ತಾ ಇರೋದು. ಅವ್ರ ಉದ್ದೇಶ ಇಷ್ಟೇ, ಕಾಸು ಬಂತಾ A1 ಅಕೌಂಟಲ್ಲಿ ಬಿದ್ದರೆ ಸಾಕು, ಸೆಕ್ರೆಟರಿ ಕೈಯಲ್ಲಿ ಚೆಕ್ ಬರ್ಸ್ಕೊಳ್ಳೋದು, A1 ಅಕೌಂಟಿಂದ ತಗೊಂಡು ಹೋಗ್ತಾ ಇರೋದು. ಅದಕ್ಕೆ ಬಿಲ್ ಬೇಕಾಗಿಲ್ಲ, ಎಸ್ಟಿಮೇಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಈ ರೀತಿ ಆಗಬಾರ್ದು ಅಂತಂದರೆ, ಪಂಚಾಯಿತಿ ಸದೃಢವಾಗಿ ನಿಂತ್ಕೋಬೇಕು ಅಂತಂದರೆ ನಾವು ಒಳ್ಳೆ ಸದಸ್ಯರನ್ನ, ಅಂದರೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅವರು ಸ್ವಾರ್ಥ ಇರಬಾರ್ದು. ಇವ್ರೇನು ಅಂದ್ಕೊಂಡಿದ್ದಾರೆ, ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾದರೆ ದುಡ್ಡು ತಿನ್ನೋಕ್ಕೋಸ್ಕರನೇ ನಾವು ಸದಸ್ಯರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಕಾಲುವೆಗಳನ್ನು 2 ಚೈನು 3 ಚೈನು ಇರ್ತಕ್ಕಂಥ ಕಾಲುವೆಗಳನ್ನು ಮುಚ್ಚೋದು, ಪಕ್ಕದಲ್ಲಿರ್ತಕ್ಕಂಥ ಯಾರೋ ಒಬ್ಬರಿಗೆ ಆ ಜಮೀನನ್ನು ಅವ್ರಿಗೆ ಬಿಟ್ಕೊಡೋದು, ನಮಗೆ ದಾರಿಗಳಿಲ್ದಿರ ಮಾಡಾಕಿದೆ. ನಮ್ಮೂರಲ್ಲಿ ಪರಿಸ್ಥಿತಿ ನಡೆದಿರ್ತಕ್ಕಂಥ ಇದು. ಆ ಸದಸ್ಯನು ಆ ಒಂದು ಕೆಲಸ ಬಿಟ್ಟು, ಮಣ್ಣಿನ ಕೆಲಸ ಬಿಟ್ಟು ಬೇರೆ ಕೆಲಸನೇ ಮಾಡಿಲ್ಲ. 10 ವರ್ಷದಿಂದ ಅವನೇ ಮೆಂಬರು, SC ಮೆಂಬರು. 10 ವರ್ಷದಿಂದ ಬೇರೆ ಕೆಲಸ ಮಾಡೇ ಇಲ್ಲ. ಎಲ್ಲಿ ನಮ್ಮೂರು ಬಿಟ್ಟು ಐಮರೆಡ್ಡಿ ಕೆರೆಗೆ ಹೋಗ್ತಾನೆ, ಹೆಬ್ರಿ ಕೆರೆಗೆ ಹೋಗ್ತಾನೆ. ಹೆಬ್ರಿ ಕೆರೆಯಲ್ಲಿ ಹೋಗಿ ಅಲ್ಲಿ ಇದು ಕಟ್ಟೋದು ಯಾರು ನೋಡೋಕ್ಕಿರಲ್ಲ. ಇಂಜಿನಿಯರ್ ಏನೋ ಒಂದು ಪ್ಲಾನ್ ಹಾಕ್ಕೊಡ್ತಾನೆ, ಇವರು ಮಾಡೋದು ನರೇಗಾದಲ್ಲಿ ಇರ್ತಕ್ಕಂಥದ್ದು ಬಾಚೋದು, 1 ಅಕೌಂಟಲ್ಲಿ ಇರ್ತಕ್ಕಂಥದ್ದು ಬಾಚೋದು. ಅವ್ರಿಗಿದೇ ಉದ್ಯೋಗ ಆಗಿದೆ. ಆದ್ದರಿಂದ ಈ ಸಲ ನಾವೇನಾದರೂ ಉಲ್ವಾಡಿ ಪಂಚಾಯಿತಿಯನ್ನ ನಮ್ಮ ತೆಕ್ಕೆಗೆ ತಗೊಳ್ಳಿಲ್ಲ ಅಂತಂದರೆ ನಾವು ರಾಜಕೀಯ ಮಾಡೋದನ್ನ ಬಿಟ್ಟು ಬಿಡೋಣ. ನಮ್ಮ ಉದ್ದೇಶ ಇಷ್ಟೇ. ಈ ಸಲ ನಾವು ತಗೊಳ್ಳಿಲ್ಲ ಅಂತಂದರೆ ರಾಜಕೀಯ ಮಾಡೋಕ್ಕಾಗಲ್ಲ. ನಾವು ಯಾರೊಬ್ಬರಿಗೂ ನಾವು ಸಹಾಯ ಮಾಡೋಕ್ಕೂ ಆಗಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾದರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದು, ಒಂದು ಮನೆನೋ ಒಂದು ದನದ ಕೊಟ್ಟಿಗೆನೋ ಏನೋ ಒಂದು ಹಾಕ್ಕೊಡ್ಬೋದು. ಆದ್ದರಿಂದ ನಾವು ಆದಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ನಮ್ಮ ಪಂಚಾಯತಿನ ಸ್ವಲ್ಪ ಮೇಲಕ್ಕೆ A1 ಪಂಚಾಯತಿ ಅಂತಿದೆ ಆ ಲೆವೆಲ್ಗೆ ತರೋಣ ಅನ್ನೋ ಉದ್ದೇಶದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆದು ಮಾತಾಡ್ತಾ ಇದ್ದೀವಿ. ಇನ್ನು ಬೇರೆ ನಮ್ಮ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ತಾವೆಲ್ಲ ಸದೃಢವಾಗಿ ದುಡಿಬೇಕು ಅಂತ ಹೇಳ್ತಾ ನನ್ನ ಈ 2 ಮಾತನ್ನ ಸ್ವಾಗತ ಭಾಷಣ ಜೊತೆಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಹಾಜರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು. ಮೊನ್ನೆ ಈಗ ನಮ್ಮ ಸುಬ್ರಹ್ಮಣ್ಯಂ ಅವರು ಪ್ರಸ್ತಾಪ ಮಾಡಿದ ವಿಚಾರದ ಬಗ್ಗೆ ನಮ್ಮ JK ಭವನದಲ್ಲಿ ಸಭೆ ನಡೀತು. ಆದರೆ ಅವತ್ತು ಸಭೆಯಲ್ಲಿ ನಾವು ಕನಿಷ್ಠ ನಮ್ಮ ಪಂಚಾಯತಿಯಿಂದ ಇಷ್ಟು ಜನ ಕೂಡ ನಾವು ಬಂದಿರಲಿಲ್ಲ. ಹೌದಾ ಅಲ್ವಾ? ಬಂದಿರಲಿಲ್ಲ. ಈಗ ಚುನಾವಣೆಗಳು ಹತ್ರ ಬರ್ತಾ ಇದ್ವಿ. ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದೆ. ಅದಾದ ನಂತರ MLA ಎಲೆಕ್ಷನ್ ಬರುತ್ತೆ. ಇಷ್ಟು ಹತ್ರದಲ್ಲಿ ಚುನಾವಣೆ ಇರ್ತವೆ. ನಮ್ಮ ಸಂಘಟನೆ ತುಂಬ ಕಡಿಮೆ ಇದೆ. ಇಷ್ಟೇ ಇದ್ರೆ ನಾವು ಈಗ ನಮ್ಮ ಸುಬ್ರಹ್ಮಣ್ಯಂ ಅವರು ಹೇಳಿದಂಗೆ 20 ವರ್ಷಗಳಿಂದ ನಾವು ಹಾಗೆ ಇದ್ದೋಗ್ಬಿಟ್ಟಿದ್ವಿ. ಈಗ ಮುಂದೆ ಕೂಡ ಹಾಗೆ ಇದ್ರೆ ನಾವು ನಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ, ನಮ್ಮ ಹಿಂದೆ ಇರ್ತಕ್ಕಂಥವ್ರಿಗೆ, ನಮ್ಮನ್ನು ನೋಡಿ ಮತ ಹಾಕೋಂಥವ್ರಿಗೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಇದು ಈ ಸತಿ ಮುಂದಿನ ಚುನಾವಣೆಯಲ್ಲಿ ಒಳ್ಳೆ ಸುಸಂದರ್ಭ ಒದಗಿ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 20 ಸದಸ್ಯರ ಒಂದು ಸ್ಟ್ರೆಂತ್ ಇರ್ತಕ್ಕಂಥ ಪಂಚಾಯತಿ ನಮ್ಮದು. 20 ಸದಸ್ಯರಂದರೆ 20 ಜನ ಅಭ್ಯರ್ಥಿಗಳು ನಮ್ಮ ಕಡೆಯಿಂದ ಇರ್ತಾರೆ. 20 ಜನ ಅಭ್ಯರ್ಥಿಗಳು ಯಾರಾಗ್ತಾರೋ ಅವ್ರ ಜೊತೆಗೆ ಆಗೋವಂಥವ್ರನ್ನು ಆಮೇಲೆ ನೋಡೋಣ. ಅವ್ರನ್ನ ಕನ್ವಿನ್ಸ್ ಮಾಡಿ ಯಾರನ್ನ ಹಾಕಿದ್ರೆ ಹೆಚ್ಚಿಗೆ ಅನುಕೂಲ ಆಗುತ್ತೋ ಅಂಥವ್ರನ್ನ ನಾವು ಮನವೊಲಿಸಿ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಒಬ್ಬೊಬ್ಬರೂ 10 ಜನ ಒಂದು, ಈಗ ನಮ್ಮ ಎಕ್ಸಾಂಪಲ್ ನಮ್ಮ ಉಲ್ವಾಡಿನಲ್ಲೇ ತಗೊಳ್ಳಿ, 5 ಮೆಂಬರ್ಸ್ ಇರೋದು, 5 ಜನ ಕ್ಯಾಂಡಿಡೇಟ್ ಇರ್ತೀವಿ ನಾವು. 5 ಜನ ಕ್ಯಾಂಡಿಡೇಟ್ಗಳು ಒಬ್ಬೊಬ್ಬರು 10 ಜನ ಕರ್ಕೊಂಡ್ಬಂದ್ರೆ 50 ಜನ ಆಗುತ್ತೆ. ಯಾಕೆ ನಾವು ಆ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ, 10 ಜನ ಇದ್ದಾಗ ಆ 10 ಜನ ಆ ಕಡೆ ಮನೆ, ಈ ಕಡೆ ಮನೆ, ಮುಂದ್ಗಡೆ ಮನೆ, ಹಿಂದ್ಗಡೆ ಮನೆ, 4 ಮನೆ ನೋಡ್ಕೊಂಡ್ರೆ 50 ಮನೆ ಆಗೋದು. 10 ಜನ ಚುನಾವಣೆ ಗೆಲ್ಲೋದು ತುಂಬ ಸುಲಭ. ನಮ್ಮದು ಪ್ರಯತ್ನ ಇಲ್ಲ. ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ನಾವೆಲ್ಲ ಅಬ್ಬರದ ಪ್ರಚಾರ ಮಾಡಿದ್ವಿ. ನಾವು ಏನೇನು ಮಾಡಬೇಕೋ ಮಾಡಿದ್ವಿ. ಪಾಪ ಕುಮಾರಸ್ವಾಮಿ ಅವರು ಒಳ್ಳೆ ಒಂದು ಕಾನ್ಸೆಪ್ಟ್ ಇತ್ತು, ಅದು ಜನಗಳಿಗೆ ತಲುಪಲಿಲ್ಲ ಸರಿಯಾಗಿ. ಏನಿತ್ತು,
ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸುಸಜ್ಜಿತ ಒಂದು ಆಧುನಿಕ ಶಾಲೆ. ಮಕ್ಕಳು ಇವತ್ತು ಕಾನ್ವೆಂಟ್ ಹೋಗುವಂಥದ್ದು ಇರಲಿಲ್ಲ, ಅರ್ಥ ಆಯ್ತಾ? ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಒಂದು ಆಸ್ಪತ್ರೆ ನೋಡಿ. ಮನುಷ್ಯನಿಗೆ ಬೇಕಾಗಿರೋದು ಒಳ್ಳೆ ಮಕ್ಕಳಿಗೆ ಮಕ್ಕಳಿಗೆ ಬೇಕಾಗಿರೋದು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆಸ್ಪತ್ರೆ. ಬೇರೆ ಬೇರೆ ಪಂಚರತ್ನಗಳ ಯೋಜನೆಗಳಲ್ಲಿ ಮೇನ್ ಇದ್ದಿದ್ದು. ನಾವು ಜನಗಳಿಗೆ ಅದನ್ನು ತಲುಪ್ಸೋಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು, ಯಾವುದೋ ಒಂದು ಬಾಂಡ್ಗಳು ಎತ್ಕೊಂಡ್ಬಂದ್ರು, ಮನೆಗೆ ಕೂತ್ಕೊಂಡ್ರು. ಅವ್ರಿಗೆ ಆಸಕ್ತಿ ಇತ್ತು ಕಾರ್ಯಕರ್ತರಿಗೆ, ಆ ಆಸಕ್ತಿ ನಮ್ಗಿರ್ಲಿಲ್ಲ. ಅವರು ಮನೆಯಲ್ಲಿ ಕೂತ್ಕೊಂಡ್ರು. ನಿಮಗೆ ಗೃಹ ಜ್ಯೋತಿನಲ್ಲಿ ಎಷ್ಟು ಉಳಿಯುತ್ತೆ, ಭಾಗ್ಯ ಜ್ಯೋತಿನಲ್ಲಿ ಅದು ಉಳಿಯುತ್ತೆ, ಇಂಥದ್ದು ಉಳಿಯುತ್ತೆ, ನಿಮಗೆ ವರ್ಷಕ್ಕೆ ಇಷ್ಟು ಲಾಭ ಆಗುತ್ತೆ, 5 ವರ್ಷಕ್ಕೆ ಇಷ್ಟು ಸಿಗುತ್ತೆ ಅಂತೇಳಿ. ಆದರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತವಾಗಿ ಆಸ್ಪತ್ರೆಗೆ ಹೋದ್ರೆ ಇವತ್ತು 5 ಲಕ್ಷ 10 ಲಕ್ಷ ಆಗ್ತಾ ಇದೆ. ದುಡ್ಡು ಇಲ್ಲದೆ ಇದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗದೆ ಇವತ್ತು ಸತ್ತೋಗೋಂಥ ಪರಿಸ್ಥಿತಿಗಳಿದೆ ಅಲ್ವಾ? ನಾವು ಪಾಪ ಕುಮಾರಸ್ವಾಮಿ ಒಳ್ಳೆ ಯೋಜನೆಗಳು ಜನಗಳಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ ಅಂತ ಯೋಜನೆಗಳನ್ನ ತಂದಿದ್ರು. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಾವು ಅದನ್ನು ನಮ್ಮ ಜನ ಗುರುತಿಸಲಿಲ್ಲ. ಒಳ್ಳೆ ಶಾಲೆಗಳು ಗುರುತಿಸಲಿಲ್ಲ. ಈ ರೀತಿಯಾಗಿ ಹಿಂಗಾಗಬಾರ್ದು. ಆಮೇಲೆ ಈಗ ಸಂಘಟನೆಯ ದೃಷ್ಟಿಯಿಂದ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಸಂಘಟನಾ ದೃಷ್ಟಿಯಿಂದ ಒಂದು ಪಟ್ಟಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆ ಪಟ್ಟಿ ಸುಮ್ಮನೆ ನಾಮಕಾವಸ್ಥ ಪಟ್ಟಿ ಆಗೋದು ಬೇಡ. ಯಾರಿಗೆ ಕಾಳಜಿ ಇದೆಯೋ ಅವ್ರ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಅವರು ಈ ಚುನಾವಣೆಗಳು ಮುಗಿಯೋವರೆಗೂ ಸಂಪರ್ಕದಲ್ಲಿರಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಹೇಳಿದ್ರೆ, ಎಲ್ಲ ನಮ್ಮ ಇವತ್ತಿಗೆ ಬಂದಿದ್ದಾರಲ್ಲ, ಇವತ್ತು 50-60 ಜನ ಇದೀವಿ ನಾವು. ಅಷ್ಟು ಜನದ್ದು ಯಾರಾದರೂ ಈ ನೆಕ್ಸ್ಟ್ ಈಗ ಯಾರು ಅಧ್ಯಕ್ಷರು ಕಾರ್ಯದರ್ಶಿಗಳಾಗ್ತಾರೋ ಅವರು ಅದನ್ನು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಲೀಡರ್ಗಳದೆಲ್ಲೂ ಯಾವುದೇ ಸಭೆ ಇದ್ರೂ ಕೂಡ ನಮ್ಗೆ ಯಾರು ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು. ಆ 50 ಜನ ಕೂಡ ಇನ್ನು ಯಾರು ಕೊಡ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಏನೇ ಸಮಾರಂಭ ಇದ್ದಾಗ ನಾವು ವೈಯಕ್ತಿಕವಾಗಿ ಹೇಳಿಲ್ಲ ಅನ್ನೋದನ್ನು ಯಾರು ಇಟ್ಕೋಬಾರ್ದು, ಬರಬೇಕು. ಆವಾಗ ಮಾತ್ರ ಕೂಡ ನಾವು ಏನಾದರೂ ಮಾಡೋಕ್ಕಾಗತ್ತೆ. ಹಾಗೆ ಮುಂದಿನ ಸಭೆಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಜನ ಸೇರಬೇಕಾಗಿದೆ. ಇವತ್ತು ಬಂದಿರೋರು ಇನ್ನೊಂದು 2 ಬಂದು ಕರ್ಕೊಂಡು 105 ಜನ. ನೆಕ್ಸ್ಟ್ ತಾಲೂಕು ಮಟ್ಟದಲ್ಲಿ ಸಭೆ ಸೇರಿದಾಗ ನಮ್ಮ ಊರುವಾಡಿಯವರು ಕನಿಷ್ಠ ನಮ್ಮ ನಾನು ಹೇಳಿದಲ್ಲ ಆಗಲೇ 20 ಜನ 10 ಜನ ಕರ್ಕೊಂಬೋದು 200-250 ಜನ ಆಗ್ತೇವೆ. ನಮ್ಮದೇ ಒಂದು ಸ್ಟ್ರೆಂತ್ ತೋರಿಸ್ಬೇಕಾಗತ್ತೆ. ಇಡೀ 25-30 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಊರುವಾಡಿ ಬಲ ಏನಿದೆ ಅನ್ನೋದು ತೋರಿಸ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಹೆಚ್ಚಿನ ಕಾಳಜಿ ತಗೊಂಡು ಜೊತೆಗೆ ನಮ್ಮ ಜೊತೆಗೆ ಒಂದು 2 ಕರ್ಕೊಂಬಂದ್ರೆ ಆಯ್ತಾ. ಇಲ್ಲಿ ಬಂದಿರೋರು 3 ಜನ ಕರ್ಕೊಂಬಂದ್ರೆ 105 ಜನ, 4 ಕರ್ಕೊಂಬಂದ್ರೆ 200 ಜನ. ನಾವೇನಾದ್ರು 5 ಕರ್ಕೊಂಬಂದ್ವಿ ಇಲ್ಲಿರೋರು ಎಷ್ಟಾಯ್ತು, ಇಡೀ ತಾಲೂಕೆ ನಮ್ಮ ಕಡೆ ಗಮನ ಕೊಡುತ್ತೆ ಅಂತ ಒಂದು ಕೆಲಸಗಳನ್ನ ಮಾಡಿ ಪಕ್ಷನ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ. ನಾನು ಎಲ್ಲರನ್ನು ಕೇಳಿಬೇಕು. ಗ್ರಾಮ ಪಂಚಾಯತಿ JK ಭವನದಲ್ಲಿ ಮೊನ್ನೆ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಗೋಪಚಂದ್ರ ಪಟೇಲನವರು ನಾವೆಲ್ಲ ಮಾತಾಡಿಕೊಂಡು, ಮತ್ತು ಸುಬ್ರಹ್ಮಣ್ಯನವರು ಆರೋಗ್ಯದ ನಿಮಿತ್ತ ಬಂದಿರಲಿಲ್ಲ. ಅವಾಗ ನಾವು ಹೇಳಿದ್ವಿ, ಮುಂಜಾನೆ ಸಾರು ಮತ್ತು ಇವರಿಬ್ಬರು ಇದ್ದಾಗ ಸುಬ್ರಹ್ಮಣ್ಯನು ಮತ್ತು ಮಂಜಣ್ಣ ಅವರಿಬ್ಬರು ಸೇರಿಕೊಂಡು ನಮ್ಮ ಪಂಚಾಯತಿನಲ್ಲಿ ಒಂದು ಪರಿಪೂರ್ಣವಾಗಿ ಒಂದು ಪದಾಧಿಕಾರಿಗಳ ಆಯ್ಕೆಯನ್ನು ನಾವು ಮಾಡ್ತೀವಿ, ಅಲ್ಲಿವರೆಗೂ ನೀವು ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ಪಂಚಾಯತಿಯಿಂದ ಮಾಡ್ತೀವಿ ಅಂತೇಳಿ ಆ ಒಂದು ಪಟ್ಟಿ ತಗೊಂಡು ಸುಬ್ರಹ್ಮಣ್ಯನಿಗೂ ಮತ್ತು ಮಂಜಣ್ಣನಿಗೂ ನಾವು ಹೇಳಿದ್ವಿ. ಆದ್ದರಿಂದ ಇವಾಗ ಮೊದಲನೇ ಸಭೆ ಈ ಒಂದು ಸುಸಂಚಿತವಾಗಿಯೂ ಮೀಟಿಂಗ್ ಆಗಿದೆ. ಈ ಸಭೆಯಲ್ಲಿ ಪದಾಧಿಕಾರಿಗಳ ಕೊರತೆ ಇದೆ ನಮ್ಮ ಪಂಚಾಯತಿಯಲ್ಲಿ. ಯಾಕೆ ಪದಾಧಿಕಾರಿಗಳ ಕೊರತೆ ಇದೆ ಅಂದರೆ 20 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು, 20 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದರೂ ಸಹ ಗಿಡ್ಡಪ್ಪ ಮತ್ತು ಉಲ್ವಾಡಿಯಲ್ಲಿ SC ನಾವಿಬ್ಬರೇ ಇರೋದರಲ್ಲಿ 20 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ನಾವಿಬ್ಬರು ಇದ್ದೀವಿ. ಅದರಲ್ಲಿ ಒಂದು ಜೆಂಟು ಒಂದು ಲೇಡೀಸ್ JDS ಅವರು. ಸುಮಾರು ನಾವು ಸಭೆಗಳಲ್ಲಿ ಹೇಳಿದ್ರೂ ಸಹ ಅವ್ರ ಬಹುಮತ ಇದೆ. ಯಾವಾಗ ಅವ್ರ ಬಹುಮತ ಇದೆಯೋ ನಮ್ಮ ಕಾರ್ಯಕ್ರಮಗಳನ್ನ ಏನೇ ಆಗಲಿ, ನಾವೇನಾದರೂ ಸಾಮಾನ್ಯ ಸಭೆಯಲ್ಲಾಗಲಿ ಒಂದು ಫೋನ್ ಮುಖಾಂತರ ಕೆಲಸ ಮಾಡಿದ್ರಾಗಲೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಒಗ್ಗಟ್ಟಿಲ್ಲ. ಪ್ಲಸ್ ನಾವು ಮುಂದಿನ ಒಂದು ಚುನಾವಣೆಯಲ್ಲಾದರೂ ಸಹ ಅದನ್ನು ಬಲಪಡಿಸ್ಕೋಬೇಕಾದ್ರೆ 20 ಜನ ನಾವೇನು ಹಾಕ್ತೀವಿ, ಆ 20 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಾಗಿರಬೇಕು, JDS ಕಾರ್ಯಕರ್ತರಾಗಿರಬೇಕು. ಪ್ಲಸ್ ಹಿಂದಿನಿಂದ ಓಡಾಡ್ಕೊಂಡು ಬಂದಿದ್ದಾರೆ JDS ಕಾರ್ಯಕರ್ತರು, ಅವರೆಲ್ಲ ಮೌಖಿಕಾಗಿರಬಾರ್ದು. ನನ್ನ ಒಂದು ಸಲಹೆ, ಅವರೆಲ್ಲ ಯಾಕೆ ಈ ರೀತಿ, ಯಾಕಂದರೆ ಅದಕ್ಕೆ ನಾವು ಹೇಳಿದ್ದು ಮಂಜಣ್ಣವರು ಮತ್ತು ಸುಬ್ರಹ್ಮಣ್ಯನವರು ಇರಬೇಕು, ಇದ್ದಾಗೆ ಪರಿಪೂರ್ಣವಾಗಿ ಮಾಡಬೇಕು ಅಂತ ಹೇಳಿದ್ದು. ಇವತ್ತು ನಾವು ಕರೆಕ್ಟಾಗಿ ಏನು ಬಂದಿದ್ದೀವಿ, ನಾವು ಪಂಚಾಯತಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ರೆ ಏನು ಇವತ್ತು ನಾವು 20 ಜನ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಲ್ಲ, ಅದ್ರ ಒಳಗಡೆ
ನಮಗೆಲ್ಲ ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ ಏನು ಅಂತ. ಗ್ರಾಮ ಪಂಚಾಯತಿ ಮೆಂಬರ್ 20 ಜನ ಏನು ಇವಾಗ ಅಂದರೆ ಕನಿಷ್ಠ 20 ಜನ ಗ್ರಾಮ ಪಂಚಾಯತಿಯನ್ನು ಒಂದು 12 ಸೀಟ್ಗಳನ್ನ ನಾವು ಬಲಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಗೆಲ್ತೀವಿ, ಗ್ಯಾರಂಟಿ ಗೆಲ್ತೀವಿ JDS ಪಕ್ಷದಿಂದ. ಆದರೆ ನಾವೆಲ್ಲ ಶಕ್ತಿಯಿಂದ ಓಡಾಡಬೇಕು. ಅದಕ್ಕೆ ಏನು ನಾವು ಇವಾಗ ಪದಾಧಿಕಾರಿಗಳಾಗ್ತೀವಿ, ಅವರ ಸ್ವ ಇಚ್ಛೆಯಿಂದ ನಾನೇನು ದುಡಿಬೇಕು, ದುಡಿದ ಮೇಲೆ ಮತ್ತೆ ಒಂದು ಟೀಮ್ ವರ್ಕ್ ಮಾಡಬೇಕು. ಇವಾಗ ಮೊನ್ನೆ ಐಮ್ರೆಡ್ಡಿಯಲ್ಲಿ ಸೇರಿದ್ವಿ, ಐಮ್ರೆಡ್ಡಿ ಮಂಜಣ್ಣವ್ರ ತೋಟದಲ್ಲಿ ಸೇರಿದ್ವಿ. ಆವತ್ತು ಇಷ್ಟು ಜನ ಸೇರಿದ್ವಿ. ಮತ್ತು ಸೆಕೆಂಡ್ ಮೀಟಿಂಗ್ ಇದು. ಆವತ್ತು ಅಣ್ಣ ಅವ್ರಿಗೆ ಹೇಳಿದ್ವಿ ಈ ರೀತಿ ಉಲ್ವಾಡಿಯಲ್ಲಿ ಮೊದಲೇ 2ನೇ ಸಭೆ ಮಾಡೋಣ ಅಂತ. ಈಗಲೂ ಚೆನ್ನಾಗಿ ನಾವು ಬಂದಿದ್ದೀವಿ. ಅದ್ರ ಜೊತೆಗೆ ಇವಾಗ ಪದಾಧಿಕಾರಿಗಳು ಯಾವ ಆಯ್ಕೆ ಆಗ್ತೀವಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. 20 ಜನ ಮೆಂಬರ್ಗಳು ಏನಿದ್ದಾರೆ ಆ 20 ಜನ ಮೆಂಬರ್ಗಳಿಗೆ ಬರೋ ಚುನಾವಣೆಯಲ್ಲಿ ಕನಿಷ್ಠ ಅಂದರೂ ಒಂದು 15 ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ನಾವು ಗೆಲ್ಲಿಸೋ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು. ಮಾಡಿದ್ರೆ ನಾವು ಗ್ಯಾರಂಟಿ ನಾವು ಪಂಚಾಯತಿ ನಮ್ಮ ಅಥಾರಿಟಿಗೆ ತಗೊಳ್ತೀವಿ, ಎಲ್ಲ ಆಗುತ್ತೆ. ಒಂದು ಉದಾಹರಣೆಗೆ ನಾವು ಹೇಳ್ತೀವಿ, ಸುಬ್ರಹ್ಮಣ್ಯನವ್ರ ಮನೇಲಿ ಗ್ರಾಮ ಸಭೆ ಮೀಟಿಂಗ್ ಮಾಡಿದ್ರು, ಲಾಸ್ಟ್ ಸಾಮಾನ್ಯ ಸಭೆ ಅಲ್ಲಿ ಮಾಡಬಾರ್ದಾಗಿತ್ತು, ಅಲ್ಲಿ ಇಲ್ಲಿ ಮಾಡಿದ್ರು. ಆದರೂ ನಾವು ಬೂಲ್ವಾಡಿಯಿಂದ ಮಾರ್ಕೆಟ್ವರೆಗೂ ರೋಡ್ ಆಗಿಲ್ಲ ಅಂದರು. ಆವತ್ತು ಗ್ರಾಮ ಸಭೆಯಲ್ಲಿ ಆವತ್ತು ಸಭೆ ಕರೆಯೋಕ್ಕೆ ಬಂದಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಆಪೋಸಿಟ್ ಅವ್ರು ಹೇಳೋದಂದರೆ ಎಲ್ಲ ಅಮೌಂಟ್ ಆಗೋಗಿದೆ, ಇನ್ನು ಪ್ಲಾನಿಂಗ್ ಮಾಡಬೇಕು ಅಂತ. ಪ್ಲಾನಿಂಗು ಇಲ್ಲ, ಯಾವುದೂ ಇಲ್ಲ. ಇವಾಗ ಬಂದು ಅಪ್ರೂವಲ್ಗೆ ಅಪ್ರೂವಲ್ ಅಮೌಂಟ್ ಕಳಿಸೋದಕ್ಕೆ ಇಲ್ಲಿ ಬಂದಿದ್ದರು. ಅವತ್ತು ನಾವು ಹೇಳಿದ್ವಿ, ನೋಡಿ ಇವತ್ತು ಅಪ್ರೂವಲ್ ಕಳಿಸ್ರಿ, ಯಾವಷ್ಟು ಅನುಷ್ಠಾನ ಆಗುತ್ತೆ, ಅನುದಾನ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ವಿ. ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ. ಮತ್ತು ಅದು ಮಾರನೇ ದಿನ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಹುಡುಗರೆಲ್ಲ ಸೇರಿಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಏನು ಇದು ರಸ್ತೆ ಇಲ್ಲ, ಮತ್ತು ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ ಬೇಗ ಮಾಡಬೇಕು ಅಂದರೆ ಇಲ್ಲೇ ನಮ್ಮ ಕೆಲವು ರಾಜಕಾರಣಿಗಳು ಈ ಊರಲ್ಲಿ ಬರಲ್ಲ, ಎಲ್ಲೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಡಿಸೆಂಬರಲ್ಲಿ ನಾವು ಕೆಲಸ ಮಾಡಿಬಿಡ್ತೀವಿ, ಈ ರಸ್ತೆ ನಾವು ಪ್ರಾಮಾಣಿಕವಾಗಿ ಮಾಡಿಬಿಡ್ತೀವಿ ಅಂತ. ಡಿಸೆಂಬರ್ ಆಗೋಯ್ತು, ಯಾವುದೂ ಆಗೋಯ್ತು, ಅವ್ರ ಕೈಯಲ್ಲಿ ಆಗೋದು ಇಲ್ಲ, ಆ ರಸ್ತೆನೂ ಆಗಲ್ಲ. ಇಲ್ಲಿರೋರೆಲ್ಲ ಆ ರಸ್ತೆನಲ್ಲಿ ಓಡಾಡೋರೆ ನಾವು. ಅದಕ್ಕೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಅದಕ್ಕೆ ಸಪ್ರೇಟ್ ಒಂದು ಹೋರಾಟ ಏನು ಪದಾಧಿಕಾರಿಗಳಾದ ತಕ್ಷಣ ಅಣ್ಣವರು ಮತ್ತು ಸುಬ್ರಹ್ಮಣ್ಯನವರು ಒಂದು ನಾಯಕತ್ವದಲ್ಲಿ ಒಂದು ಸಭೆ ಕರೆದುಕೊಂಡು ಆ ರಸ್ತೆಗೆ ಯಾವ ರೀತಿ ಹೋರಾಟ ಮಾಡಬೇಕು, ರಸ್ತೆ ಆದಷ್ಟು ಅವ್ರು ಬರ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿಬಿಟ್ಟು ಒಂದು ರಸ್ತೆ ಪ್ರತಿಭಟನೆ ಮಾಡಿದ್ರೆ ಆದಷ್ಟು ರಸ್ತೆನೂ ಆಗುತ್ತೆ. ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಈ ಒಂದು ಮುಂದಿನ ಒಂದು ಚುನಾವಣೆಯಲ್ಲಿ ನಾವು ಒಂದು 15 ಗ್ರಾಮ ಪಂಚಾಯತಿ ಸದಸ್ಯರನ್ನ ಗೆಲ್ಲಿಸ್ಕೋ ರೀತಿ ನಾವು ಹೋರಾಟ ಮಾಡಬೇಕಂತೇಳಿ ಹೇಳ್ತಾ ಈ ನಮ್ಮ ಮಾತುಗಳು ಇದು ಮಾಡ್ತೀನಿ. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಐಮ್ರೆಡ್ಡಿ ಮಂಜಣ್ಣನವ್ರಿಗೆ ಏನು ವಕೀಲರ ಒಂದು ವೃತ್ತಿಯಿಂದ ಇದರಿಂದ ಒಂದು ಅಧ್ಯಕ್ಷರ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ನಾವು 2-3 ಇದರಲ್ಲಿ ಮಾಡ್ಕೊಂಡಿದ್ವಿ. ಅಣ್ಣ ಅವ್ರು ಹೇಳಿದ್ರು ನಾವು ಎರಡೂ ಒಂದೇ ಸಲ ಮಾಡೋಣ ಅಂತ ಸುಬ್ರಹ್ಮಣ್ಯನವ್ರು ಹೇಳಿದ್ರು, ಮತ್ತು ಪಾಟೀಲ್ ಅಣ್ಣ ಎಲ್ಲ ಹೇಳಿದ್ರು. ಇದು ಆಗಲೂ ಇದೇ ಸಭೆಯಲ್ಲಿ ಅದನ್ನು ನೆರವೇರಲಿ, ನಾವೆಲ್ಲ ನಮ್ಮ ಪಂಚಾಯತಿ ಮುಖಾಂತರ ಅವರಿಗೆ ಸನ್ಮಾನವನ್ನು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಬಿಟ್ಟು ಪದಾಧಿಕಾರಿಗಳ ಪಟ್ಟಿಯನ್ನು ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಜಿ ಸುಬ್ರಹ್ಮಣ್ಯಂ ಉಲ್ವಾಡಿ ಅವರು, ಕಾರ್ಯಾಧ್ಯಕ್ಷರು ರಾಜಣ್ಣ ಮಾಡಿಕೆರೆ, ಉಪಾಧ್ಯಕ್ಷರಾಗಿ ಪಿ ವೆಂಕಟರೆಡ್ಡಿ ಗೋಪಚಂದ್ರ, ಉಪಾಧ್ಯಕ್ಷರು ಐಮ್ರೆಡ್ಡಿ ಕಾರ್ತಿಕ್ ರೆಡ್ಡಿ, ಉಪಾಧ್ಯಕ್ಷರು ಮಂಜುನಾಥ ಮಣಿ ಉಲ್ವಾಡಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಕುರುಪ್ಪಲ್ಲಿ ರಾಜೂರವರು ಮತ್ತು ಹೆಬ್ರಿ ಅಶ್ವತ್ಥ ಅವರು, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪದ್ದನ್ನ ಊರ್ಮಕ್ಲಲ್ಲಿ ಅವರು, ಖಜಾಂಚಿಯಾಗಿ ವೆಂಕಟರೆಡ್ಡಿ ಐಮ್ರೆಡ್ಡಿ, ಮತ್ತು ಕಾರ್ಯದರ್ಶಿಗಳಾಗಿ ಸುದರ್ಶನ್ ರೆಡ್ಡಿ ಮಾಡಿಕೆರೆ, ಮತ್ತೊಬ್ಬ ಕಾರ್ಯದರ್ಶಿಯಾಗಿ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಐಮ್ರೆಡ್ಡಿ, ಮತ್ತೊಬ್ಬ ಕಾರ್ಯದರ್ಶಿ ಮಂಜು ಮತ್ಲಹಳ್ಳಿ ಪರಿಶಿಷ್ಟ ಜಾತಿ, ಕಾರ್ಯದರ್ಶಿ ರಾಮಪ್ಪ ಪರಿಶಿಷ್ಟ ಜಾತಿ ಹುಲ್ವಾಡಿ, ಮತ್ತು ಕಾರ್ಯದರ್ಶಿ ಮಂಜುನಾಥ ಮಾಡಿಕೆರೆ, ಸದಸ್ಯರು ವೆಂಕಟರೆಡ್ಡಿ ಗೋಪಚಂದ್ರ, ಸದಸ್ಯರು ಮಂಜುನಾಥ ಹುಲ್ವಾಡಿ, ಸದಸ್ಯರು ಶ್ರೀನಿವಾಸ ಕುರುಪ್ಪಲ್ಲಿ, ಸದಸ್ಯರಾಗಿ ಕದಿರಪ್ಪ ಹೆಬ್ರಿ, ಸದಸ್ಯರಾಗಿ ಚೇತನ್ ಹುಲ್ವಾಡಿ ಅವರು, ಸದಸ್ಯರಾಗಿ ಶ್ರೀನಿವಾಸ ರೆಡ್ಡಿ ಮಾಡಿಕೆರೆ ಅವರು, ಸದಸ್ಯರಾಗಿ ಆಂಜನೇಯ ರೆಡ್ಡಿ ಐಮ್ರೆಡ್ಡಿ, ಮತ್ತು ಕೃಷ್ಣಪ್ಪ ನಂದಿಜೋಗಿಗಡ್ಡೆ, ಶಿವಶಂಕರ್ ಮಾಡಿಕೆರೆ ಅವರು, ಅಶ್ವತ್ಥಪ್ಪ ಬೋರ್ಮಾಕ್ಲಳ್ಳಿ ಅವರು, ಇಷ್ಟು ಜನರನ್ನ, ಮತ್ತು ಶಶಾಂಕ್ ಗೌಡ ಹೆಬ್ರಿ, ಮತ್ತು ಗೋಪಿನಾಥ ಕೋಪಚಂದ್ರ, ಇಷ್ಟೋ ಜನಗಳನ್ನು ಉಲ್ವಾಡಿ JDS ಘಟಕದ ಉಲ್ವಾಡಿ ಗ್ರಾಮ ಪಂಚಾಯತಿಗೆ ಇಲ್ಲಿ ಇವತ್ತು ಎಲ್ಲ ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ. ಇವರೆಲ್ಲ ಪಕ್ಷದ
ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಪಕ್ಷದ ಯಶಸ್ಸಿಗೆ ಕಾರಣೀಭೂತರಾಗಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತೀನಿ.